ನೋಡವಾ ದಿನಕ್ಕೊಂದು ಪಾವ್ ಅಕ್ಕಿ ಕೊಡ್ತೀವಿ. ನೀವು ಅಮ್ಮ ಮತ್ತು ಮಗ ಇಬ್ರು ಊಟ ಮಾಡಬೇಕು. ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ನಮ್ಮನೆ ಬೆಳಿಗ್ಗೆ ಬೇಗ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ದನಗಳನ್ನೆಲ್ಲ ಹೊರಗಡೆ ಕಟ್ಟಿ ಕಸ ಹಾಕಿ ಎಲ್ಲ ಕೆಲಸ ಮಾಡಿ ಹೊರಗಡೆ ಕೆಲಸ ಎಲ್ಲ ಮಾಡಿ ದಿನಕ್ಕೆ 24 ಗಂಟೆ, ಅದ್ರಲ್ಲಿ 23 ಗಂಟೆಗಳ ಕಾಲ ನಮ್ಮ ಮನೆ ಕೆಲಸ ಮಾಡಬೇಕು. 1 ಗಂಟೆ ಮಾತ್ರ ನಿದ್ರಿಸ್ಬೇಕಮ್ಮ. ಹಾಗಾದ್ರೆ ನಮ್ಮ ಮನೆಗೆ ಬರ್ತೀನಮ್ಮ. ಪೂಜ್ಯರೇ, ನೀವು ಹೇಳಿದ ಕೆಲಸವನ್ನು ಸಾವಹಿಸಿ ಮಾಡುವೆನು ಪೂಜ್ಯರೇ. ಮಗ ಒಪ್ತಾ ಇಲ್ಲ, ಎಲ್ಲಾದ್ರೂ ಕರ್ಕೊಂಡೋಗಿ ಬಿಟ್ಬಿಡಮ್ಮ. ಪೂಜ್ಯರೇ, ಇದೇನು ಈ ರೀತಿ ಹೇಳ್ತಿರುವ್ರಿ? ನನ್ನ ಮಗನನ್ನು ಬಿಟ್ಟು ನಾನು ಜೀವಿಸುವುದಾದರೂ ಹೇಗೆ? ನನಗೆ ಕೊಡುವ ಅನ್ನದಲ್ಲೇ ನನ್ನ ಕುಮಾರನಿಗೂ ಸ್ವಲ್ಪ ಕೊಟ್ಟು ನನ್ನ ಬಳಿಯಲ್ಲಿಯೇ ಇರಿಸಿಕೊಳ್ಳುವೆನು. ಆದರ್ಶ ಮಾಡಿಕೊಡಿ. ಹಾಗೆಲ್ಲ ನನ್ನ ಮಗ ಒಪ್ಪಲ್ಲಮ್ಮ. ಕಳ್ಸು, ಇಲ್ಲ ಅಂದ್ರೆ ನಾನು ಕೊಟ್ಟಂತಹ 3 ವರಹವನ್ನ ಕೊಟ್ಟು ಎಲ್ಲಿಗಾದ್ರೂ ಹೋಗ್ಬಿಡಮ್ಮ. ಪೂಜ್ಯರೇ, ಕೋಪಿಸಬೇಡಿ. ಅಯ್ಯೋ ಪರಮಾತ್ಮ, ನನಗೆ ಸಮಯ ಅವಕಾಶವನ್ನು ಕೊಟ್ಟರೆ ಎಲ್ಲಿಯಾದ್ರೂ ನನ್ನ ಕುಮಾರನನ್ನು ಬಿಟ್ಟು ಬರ್ತೇನೆ. ಆಗಲಿ, ಬೇಗ ಹೋಗಿ ಎಲ್ಲಾದ್ರೂ ಬಿಟ್ಬಿಟ್ಟು ಬರಮ್ಮ ಬೇಗ. ದಂಡಪಾಲ ಕರ್ಕೊಂಡೋಗಿ ಎಲ್ಲ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡಮ್ಮ. ಆಯ್ತಯ್ಯ. ಹೊಟ್ಟೆಗೆ ಇಟ್ಟಿಲ್ಲ, ಚುಟ್ಟಿಗೆ ಮರಿಯವ. ನಂಗೆ ಬಟ್ಟೆನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನನ್ನಿಂದ ಏನಾಗ್ಬೇಕವಾ? ನನ್ನ ಕುಮಾರನು ಮಾಡ್ತಿರ್ಬೇಕು. ಯಾರಾದ್ರೂ ಸಾಕುದಾದ್ರೆ ಸಾಕಿಕೊಳ್ಳಿ ಸ್ವಾಮಿ. ನೋಡವ, ನಮ್ಮನೆ 25 ಕರ್ತವ್ಯ ಮೇಸ್ಕೊಂಡು ಏನಾಗಿದೆ ಕಳ್ಸವ. ಹಾಗೆ ಪೂಜ್ಯರೇ, ಸಂಬಳ ಅಂತೂ ಕೇಳ್ಬೇಡ. ಸಂಬಳ ಅಂತೂ ಎಷ್ಟಾರ ಮಾಡ್ಕೊಳ್ಳಿ. ನಮ್ಮನೆ ಮುದ್ದೆ ಅಲ್ಲ, ಅರ್ಧ ಮನೆ ಮುದ್ದೆ ಕಳ್ಸಂಗಿದೆ ಕಳ್ಸವ. ಹಾಗಲೇ ಪೂಜ್ಯರೇ, ಕುಮಾರ ಇವರ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಕಾಲವನ್ನು ಕಳೆಯ ಮಗನೇ. ಪೂಜ್ಯರೇ, ನನ್ನ ಕುಮಾರನಿಗೆ ಕೆಲವು ಹಿತವಚನಗಳನ್ನು ಹೇಳಿ ಕಳಿಸುವೆನು. ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಬಿಟ್ಟವನಿಗೆ ಎಂದಿಗೂ ಅನ್ಯಾಯವನ್ನು ಮಾಡದಂತೆ ಅವರು ಹೇಳಿದ ಕೆಲಸವನ್ನು ಸಿರಸಾವಹಿಸಿ ಮಾಡಿಕೊಂಡು ಕಾಲವನ್ನು ಕಳೆ. ನಿನ್ನನ್ನು ಕಾಪಾಡುವುದು. ದಿನಕ್ಕೊಂದು ಸಾರಿ ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಾರೆ. ಕುಮಾರ, ನಿನ್ನನ್ನು ಬಿಟ್ಟು ನಾನು ಸಹ ಜೀವಿಸಲಾರೆ. ನೋಡುವುದಕ್ಕೆ ಬರುತ್ತೇನೆ ಕುಮಾರ. ಹೋಗಿ ಬರುವೆ ಮಗನೇ. ಕೆಲಸವನ್ನು ಮಾಡಿ ಆಯಾಸವಾಗಿರುವುದು. ಆ ದಣಿಗಳು ಕೊಟ್ಟಿರುವ ಸ್ವಲ್ಪ ಆಹಾರವನ್ನು ಸೇವಿಸಿ ಅನಂತರ ಕೆಲಸವನ್ನು ಮಾಡುವುದು.
ಆದನು. ನನಗೆ ಅನ್ನವನ್ನು ನೀಡಿ ಧರ್ಮವನ್ನು ಕಟ್ಟಿಕೊಳ್ಳು ತಾಯಿ. ಅಯ್ಯೋ ಪರಮಾತ್ಮ, ನಾವೇ ಬಡವರೆಂದರೆ ನಮಗಿಂತಲೂ ಕಡಿಮೆ ಇರಲಿ. ನನಗೆ ಕೊಟ್ಟಿರುವ ಈ ಅನ್ನವನ್ನು ಈ ಪೂಜ್ಯರಿಗೆ ನೀಡು. ಪೂಜ್ಯರೇ, ಅನ್ನವನ್ನು ನೀಡೋಣವೆಂದರೆ ಈ ಅನ್ನವು ಎಂಜಲಾಗಿರುವುದಲ್ಲ ಪೂಜ್ಯರೇ. ಅಮ್ಮ ಅಮ್ಮ, ಎಂಜಲೆಂಜಲೆಂದು ಹೇಳಬೇಡ ತಾಯಿ. ಮೀನು ಮೊಸಳೆಗಳು ಕುಡಿದ ನೀರು ಎಂಜಲಲ್ಲವೇ? ಕರು ಕುಡಿದ ಹಾಲು ಎಂಜಲಲ್ಲವೇ? ಎಂಜಲೆಂಜಲೆಂದು ಹೇಳದೆ ಅನ್ನವನ್ನು ನೀಡುತ್ತಾಯಿ. ಹಾಗೆ ಪೂಜ್ಯರೇ, ಇದು ಸ್ವೀಕರಿಸುವರಾಗಿ. ನಮ್ಮ ಕತೆ ಎಲ್ಲ ಮನೆಗೆ ಬಂದ್ರು ನಿನ್ ಮಗ ಅಂತ ಬರ್ಲಿಲ್ಲ ಕಣವ. ನಿನ್ ಮಗನಿಗೆ ಬುದ್ಧಿ ಹೇಳಿ ಬಿಡೋದಾದ್ರೆ ಬಿಡು, ಇಲ್ಲ ಅಂದ್ರೆ ಕರ್ಕೊಂಡೋಗವ. ಪೂಜ್ಯರೇ, ಕೋಪಿಸಬೇಡಿ. ನನ್ನ ಕುಮಾರನು ಎಲ್ಲಿದ್ದರೂ ಸರಿ, ಕರೆದುಕೊಂಡು ಬರಬೇಕು. ಹೋಗವ ಬೇಗ ಬೇಗ.
ಎಂದು ಬಾರಬೇಕಿಲ್ಲವಂತೆ. ಆದರೆ ನೀವು ನೋಡಿದರೆ ತಿಳಿಸುವರಾಗಿ ಸ್ವಾಮಿ. ಅಮ್ಮ ಯಾರು ತಾಯೇ ನಿನ್ನ ಮಗನು? ಸ್ವಾಮಿ, ಮಡಿವಾಳ ಶೆಟ್ಟರ ಮನೆಯಲ್ಲಿ ಕಥೆಗಳನ್ನು ಕಾಯುತ್ತಿರುವ ಹುಡುಗನು ನನ್ನ ಮಗನು. ನೀವು ಬಂದಿರಾ? ಅಯ್ಯೋ ಪರಮಾತ್ಮ, ಆತನು ನಿನ್ನ ಮಗನೇ ತಾಯಿ. ಹೌದು ಸ್ವಾಮಿ. ತಾಯಿ, ನನ್ನನ್ನು ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟು ತಾಯಿ. ಅಯ್ಯೋ ಪರಮಾತ್ಮ, ಏನಾಯ್ತು ಸ್ವಾಮಿ? ನನ್ನ ಕುಮಾರ ಏನಾಯ್ತು? ನಮ್ಮ ಮಗನು ನಮ್ಮ ಬಾಳೆ ತೋಟದಲ್ಲಿ 2 ಚಿಪ್ಪು ಹಣ್ಣುಗಳು ಕದ್ದಿರುವನು. ನಮ್ಮ ದಣಿಗಳಿಗೆ ಹಾಕಿದಂತೆ ನಿನ್ನ ಮಗನ 2 ಕರಗಳನ್ನು ಸೇರಿಸುತ್ತನು. ಅಯ್ಯೋ ಪರಮಾತ್ಮ, ಎಷ್ಟು ವಿಧವಾಗಿ ಕಳ್ಳತನವನ್ನು ಮಾಡಬೇಡ, ಸುಳ್ಳನಾಡಬೇಡ ಎಂದು ಹೇಳಿ ಕಳಿಸಿದರು. ಕೊನೆಗೂ ಕಳ್ಳತನವನ್ನು ಮಾಡಿ ಕರುಗಳನ್ನೇ ಕತ್ತರಿಸಿಕೊಂಡೆಯ ಕುಮಾರ. ಎಲ್ಲಿರುವನು ಸ್ವಾಮಿ? ನನ್ನ ಮಗನನ್ನು ತೋರಿಸಿ. ಅಯ್ಯೋ ಪರಮಾತ್ಮ, ತಾಯಿ, ಇಲ್ಲಿ ಸುತ್ತಮುತ್ತಲೂ ಕತ್ತಲೆಯು ಕವಿದಿರುವುದು.